ತುಮಕೂರು ಜಿಲ್ಲೆಯ ಶಿರಾ ನಗರಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಸಂದರ್ಭದಲ್ಲಿ ಹೈ ಡ್ರಾಮಾ ನಡೆದು ಹೋಗಿದೆ. ಮಾಜಿ ಅಧ್ಯಕ್ಷೆ ಇಂಡಿಪೆಂಡೆಂಟ್ ಸದಸ್ಯನ ಮಧ್ಯೆ ವಾಗ್ವಾದ ನಡೆದಿದೆ. ಸಭೆಯ ವೇಳೆ ಪೂಜಾ ಅಜಯ್ ಆರೋಪ ಪ್ರತ್ಯಾರೋಪಕ್ಕೆ ಸಭೆ ಸಾಕ್ಷಿಯಾಗಿತ್ತು. ಅಧ್ಯಕ್ಷ ಜೀಶಾನ್ ವಿರುದ್ಧದ ಅವಿಶ್ವಾಸ ನಿರ್ಣಯಕ್ಕೆ ಶಿರಾ ನಗರಸಭೆಯಲ್ಲಿ ಸೋಲಾಗಿದೆ. ಅಗತ್ಯ ಸಂಖ್ಯಾಬಲ ಸಿಗದ ಹಿನ್ನೆಲೆ ಅವಿಶ್ವಾಸ ನಿರ್ಣಯ ವಿಫಲಗೊಂಡಿದೆ. ತುಮಕೂರು ಜಿಲ್ಲೆ ಶಿರಾ ನಗರಸಭೆಯಲ್ಲಾಗಿರುವಂತಹ ಹೈಡ್ರಾಮಾ ಇದು. ನೂಕಾಟ, ತಳ್ಳಾಟ ಎಲ್ಲವೂ ನಡೆದುಬಿಡ್ತು. ಅವಿಶ್ವಾಸ ನಿರ್ಣಯ ವಿಫಲವಾದ ಬೆನ್ನಲ್ಲೇ ಗದ್ದಲ, ಜಟಾಪಟಿ ಜೋರಾಗಿತ್ತು. ಕೊನೆಗೆ ಒಂದು ಮತದ ಅಂತರದಲ್ಲಿ ಅಧ್ಯಕ್ಷ ಸ್ಥಾನವನ್ನ ಉಳಿಸಿಕೊಂಡಿದ್ದಾರೆ ನಗರಸಭೆಯ ಅಧ್ಯಕ್ಷ ಜೀಶಾನ್. ಮತ್ತೊಮ್ಮೆ ನಗರಸಭೆಯ ಅಧ್ಯಕ್ಷರಾಗಿ ಜೀಶಾನ್ ಮೊಹಮ್ಮದ್ ಆಯ್ಕೆಯಾಗಿದ್ದಾರೆ. ಶಿರಾ ನಗರಸಭೆಯಲ್ಲಾಗಿರುವಂತಹ ಹೈಡ್ರಾಮಾ ಇದು. ಅವಿಶ್ವಾಸ ನಿರ್ಣಯದ ಸಂದರ್ಭದಲ್ಲಿ ಗಲಾಟೆ ಆಗಿದ್ಯಾಕೆ? ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ. ಮಧು, ನಗರಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆಯಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಜಟಾಪಟಿ, ನೂಕಾಟ, ತಳ್ಳಾಟ, ಕೊನೆಗೆ ಪೊಲೀಸರ ಎಂಟ್ರಿ, ಸದಸ್ಯರನ್ನ ಹೊರಗಡೆ ಎಳ್ಕೊಂಡ್ ಬಂದಿದ್ದು, ಇಷ್ಟೆಲ್ಲ ಹೈಡ್ರಾಮಾ ಯಾಕಾಯ್ತು ಅಂತ ಹೇಳಿ. ಎಸ್ ವಿದ್ಯಾಶ್ರೀ, ಶಿರಾ ನಗರಸಭೆ ಏನಿದೆ ಇದು ಕಾಂಗ್ರೆಸ್ನ ಆಡಳಿತದಲ್ಲಿ ಇರುವಂತಹ ಒಂದು ನಗರಸಭೆ ಆಗಿದೆ. ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸದಸ್ಯರೇ ಗೆಲುವನ್ನ ಸಾಧಿಸಿರುವಂತದ್ದು. ಈ ವೇಳೆಯಲ್ಲಿ ಏನು ಅಂದಿನ ಅಂದ್ರೆ 2024ರಲ್ಲಿ ಈ ಒಂದು ನಗರಸಭೆಯ ಅಧ್ಯಕ್ಷರಾಗಿ ಜಿನ್ಶಾನ್ ಮೊಹಮ್ಮದ್ ಅವರು ಆಯ್ಕೆ ಆಗ್ತಾರೆ. ಅವರು ಆಯ್ಕೆಯಾದಂತಹ ಸಂದರ್ಭದಲ್ಲಿ ಅಲ್ಲಿ ಶಿರಾ ಶಾಸಕರಾಗಿರುವಂತಹ ಟಿ.ಬಿ. ಜಯಚಂದ್ರ ಅವರ ಸಮ್ಮುಖದಲ್ಲೇ ಒಂದು ಮಾತುಕತೆಯಾಗಿರುತ್ತೆ. 2.5 ವರ್ಷಗಳ ಅವಧಿಯಲ್ಲಿ ಏನು ಬದಲಾವಣೆಯನ್ನ ಮಾಡ್ಕೋಬೇಕು, ಮತ್ತೊಬ್ಬರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ಮಾತುಕತೆಯಾಗಿರುತ್ತೆ. ಆ ಒಂದು ಮಾತುಕತೆಯಂತೆ ಇನ್ನು ಉಳಿದಿರುವಂತಹ 8 ತಿಂಗಳು ಅಂದ್ರೆ ಇದೇ ಮೇ ತಿಂಗಳಿಗೆ ಈ ಒಂದು ನಗರಸಭೆಯ ಅಧಿಕಾರಾವಧಿ ಕೂಡ ಮುಕ್ತಾಯ ಆಗುತ್ತೆ. ಆ ಒಂದು ನಡುವೆ ಇರುವಂತಹ ಈ ಒಂದು 8-9 ತಿಂಗಳ ಅಧಿಕಾರವನ್ನ ಇತರೆ ಮತ್ತೊಬ್ಬ ಕಾಂಗ್ರೆಸ್ ಸದಸ್ಯರೇನಿದ್ದಾರೆ ಅವರಿಗೆ ಹಂಚಿಕೆಯನ್ನ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಗರಸಭಾ ಸದಸ್ಯರು ಒಂದು ಪಟ್ಟನ್ನ ಹಿಡಿದಿರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಗರಸಭೆಯಲ್ಲಿರುವಂತಹ ಒಟ್ಟು 31 ಸದಸ್ಯರ ಪೈಕಿ 1:3 ಅನುಪಾತದಲ್ಲಿ ಬಹುಮತವನ್ನ ಸಾಬೀತುಪಡಿಸುವಂತಹ ಒಂದು ಏನು ಅವಿಶ್ವಾಸ ಗೊತ್ತುವಳಿಯನ್ನ ಮಂಡಿಸಲಿಕ್ಕೆ ನಿನ್ನೆ ಶಿರಾ ನಗರಸಭೆಯಲ್ಲಿ ಒಂದು ಮುಂದಾಗಿರ್ತಾರೆ. ಈ ವೇಳೆ ನಗರಸಭೆಯ ಸದಸ್ಯರಾಗಿರುವಂತಹ ಕಾಂಗ್ರೆಸ್ನ ಸದಸ್ಯರು ಪೂಜಾ ಪೆದ್ರಾಜ್ ಅವರು ಒಂದು ಅವಿಶ್ವಾಸ ಗೊತ್ತುವಳಿಯನ್ನ ಮಂಡಿಸಿದಂತಹ ಸಂದರ್ಭದಲ್ಲಿ ಆ ಅಧ್ಯಕ್ಷ ಆಗಿರುವಂತಹ ಜಿನ್ಶಾನ್ ಮೊಹಮ್ಮದ್ ಅವರು ವಿರುದ್ಧ ಅವರು ಮಾತಿನ ಚಕಮಕಿ ನಡೆಯುತ್ತೆ. ಅದು ಕೂಡ ಪಕ್ಷೇತರ ಸದಸ್ಯರು ಏನು ಬೆಂಬಲವನ್ನ ಸೂಚಿಸಿರ್ತಾರೆ ಅವರ ಜೊತೆ ಮಾತಿನ ಚಕಮಕಿಯಾಗಿ ಈ ಒಂದು ವಾಗ್ದಾಳಿ ಮತ್ತು ಕಾರಣ ಆಗಿರುವಂತದ್ದು. ಈ ಒಂದು ಗಲಾಟೆ ಆಗ್ಲಿಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈಗಿರುವಂತಹ ಹಾಲಿ ಶಿರಾ ನಗರಸಭಾ ಸದಸ್ಯರ ಅಧ್ಯಕ್ಷರೇನಿದ್ದಾರೆ ಜಿನ್ಶಾನ್ ಮೊಹಮ್ಮದ್ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಿರುವಂತಹ ಆಂತರಿಕ ಬೇಗುದಿ ಈಗ ಶಿರಾ ನಗರಸಭೆಯಲ್ಲಿ ಬಹಿರಂಗಗೊಂಡಿರುವಂತದ್ದು. ಕಳೆದ 8 ತಿಂಗಳಿಗೆ ಮತ್ತೊಬ್ಬ ಕಾಂಗ್ರೆಸ್ ಸದಸ್ಯನನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಳಜಗಳ ಇಲ್ಲಿ ಈಗ ಬಹಿರಂಗ ಆಗಿ ಈ ಒಂದು ದೊಡ್ಡ ಮಟ್ಟದ ಹೈಡ್ರಾಮಾ ಮತ್ತು ಕಾಂಗ್ರೆಸ್ನ ಜಗಳಕ್ಕೆ ಕಾರಣ ಆಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಡೀಟೇಲ್ಸ್ಗೆ.